ಇನ್ನು ನೆಕ್ಸ್ಟ್ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಈಗ ತಾತ್ಕಾಲಿಕವಾಗಿ ರಿಲೀಫ್ ಸಿಗ್ತಾ ಇದೆ. ಈ ಪೋಕ್ಸೋ ಕೇಸ್ ಸಂಬಂಧ ಸಮನ್ಸ್ ಕೊಡಲಾಗಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಂತಹ BS ಯಡಿಯೂರಪ್ಪನವರಿಗೆ ಈಗ ರಿಲೀಫ್ ಸಿಗ್ತಾ ಇದೆ. BSY ವಿರುದ್ಧದ ತನಿಖೆಗೆ ಮಧ್ಯಂತರ ತಡೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು. ತನಿಖೆಗೆ ಮಧ್ಯಂತರ ತಡೆ ಕೊಟ್ಟಿದೆ ಸುಪ್ರೀಂನ ದ್ವಿಸದಸ್ಯ ಪೀಠ. ಸೊ ಅಲ್ಲಿಗೆ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಪೋಕ್ಸೋ ಕೇಸ್ ಸಂಬಂಧ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಮನ್ಸ್ ಕೊಟ್ಟ ವಿಚಾರ ಸಂಬಂಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸೊ ಈಗ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ. ತಡೆ ನೀಡಿದೆ, ಮಧ್ಯಂತರ ತಡೆ ಸಿಕ್ಕಿರೋದು. ಇದು ಕಂಪ್ಲೀಟ್ ಅಲ್ಲ, ಮಧ್ಯಂತರ ತಡೆ. ಸೊ ಹಾಗಾಗಿ ಇದನ್ನ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಅಂತಾನೆ ಪರಿಗಣಿಸಲಾಗಿದೆ. ತನಿಖೆಗೆ ಮಧ್ಯಂತರ ತಡೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಹಾಗಾಗಿ ಸುಪ್ರೀಂನ ದ್ವಿಸದಸ್ಯ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಏನು ಆದೇಶ ಅಂತಂತಂದರೆ, ಈ ತನಿಖೆಗೆ ಮಧ್ಯಂತರ ತಡೆ ನೀಡಿರೋದು ಸುಪ್ರೀಂನ ದ್ವಿಸದಸ್ಯ ಪೀಠ. ಸೊ ಅಲ್ಲಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ಮಾಜಿ ಸಿಎಂ BS ಯಡಿಯೂರಪ್ಪನವರ ಕೇಸ್ ವಿಚಾರ. ಅಂದರೆ ಪೋಕ್ಸೋ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದನ್ನು ನೀವು ಗಮನಿಸಿದ್ರಿ. BS ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಸೊ ಅದನ್ನು ರದ್ದುಗೊಳಿಸೋದಕ್ಕೆ ಕರ್ನಾಟಕ ಹೈಕೋರ್ಟ್ ಕೂಡ ನಿರಾಕರಿಸಿತ್ತು. ಅದ್ರ ಜೊತೆಗೆ ಸಮನ್ಸ್ ಕೂಡ ಕೊಟ್ಟಿತ್ತು. ಅದರ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರಿಂದ ಸುಪ್ರೀಂನಿಂದ ಈಗ ಮಧ್ಯಂತರ ತಡೆ ನೀಡಿದೆ.